ವರ್ಲ್ಡ್ ಹೆರಿಟೇಜ್ ಸೆಂಟರ್ ರಾವಣ ಕೇವ್ಸ್ ಹತ್ತೋದಕ್ಕೆ ಬಂದಿದ್ದೀನಿ. ವರ್ಲ್ಡ್ ಹೆರಿಟೇಜ್ ಸೆಂಟರ್ ಆಗಿ ಶ್ರೀಲಂಕಾದಲ್ಲಿ ಕನ್ಸಿಡರ್ ಆಗಿರುವಂಥ ಬಹಳ ಮುಖ್ಯವಾದ ತಾಣಗಳಲ್ಲಿ ಇದು ಸಹ ಒಂದಿದೆ. ವಿದೇಶಿಯರಿಗೆ 10,100 ಲಂಕನ್ ರುಪಿ ಟಿಕೆಟ್ ಇದೆ. ಬಹಳ ಹೆಚ್ಚಿನ ಅಮೌಂಟ್ ಅಂತ ಅನಿಸುತ್ತೆ, ಬಟ್ ಆದರೂ ಇಂಡಿಯಾದಲ್ಲಿ ಫಾರಿನರ್ಸ್ಗೆ ಇರುವಂಥ ಟಿಕೆಟ್ ಬೆಲೆಗೆ ಹೋಲಿಸಿದ್ರೆ ಇಲ್ಲಿ ಸ್ವಲ್ಪ ಕಡಿಮೆ ಅಂತ ಅನ್ಬೋದು. ಸೊ ಸಾರ್ಕ್ ಕಂಟ್ರೀಸಲ್ಲಿರುವಂಥ ದೇಶಗಳಿಗೆ, ಭಾರತ ಇರ್ಬೋದು, ಮಾಲ್ಡೀವ್ಸ್ ಇರ್ಬೋದು, ಪಾಕಿಸ್ತಾನ, ನೇಪಾಳ್, ಈ ಥರ ಸಾರ್ಕ್ ಕಂಟ್ರೀಸ್ ಅವರಿಗೆ ಡಿಸ್ಕೌಂಟ್ ಇದೆ. ಸೊ ಅವರಿಗೆ 6,100 ರೂಪಾಯಿ ಲಂಕನ್ ರುಪಿ, ಅಂದರೆ ಸುಮಾರು $20 ಟಿಕೆಟ್ ದರ ಇದೆ. ನೋಡಿ, ವರ್ಲ್ಡ್ ಹೆರಿಟೇಜ್ ಸೆಂಟರ್ ಅಂತ ಯಾಕೆ ಇದನ್ನು ಕರೀತಾರೆ ಅಂದರೆ, ಈ ರೀತಿ ನಮ್ಮ ಹಂಪಿಯನ್ನು ನೋಡಿದಾಗ ಆಗುವಂಥ ಅನುಭವ ಇದೆ. ಇದು ರಾಮ ಮತ್ತು ರಾವಣರಿಗೆ ನಡೆದಂಥ ಯುದ್ಧದ ಅವಧಿನಲ್ಲಿ ರಾಮನಿಂದ ತಪ್ಪಿಸ್ಕೊಂಡು ಹೋಗಿ ಈಗ ನಾವು ಹತ್ತಲಿಕ್ಕೆ ಹೊರಟಿರುವಂಥ ಬೆಟ್ಟದ ಮೇಲೆ ಇರುವಂಥ ಒಂದು ಗುಹೆಯಲ್ಲಿ ಬಚ್ಚಿಟ್ಕೊಂಡಿದ್ದ ಅನ್ನುವಂಥ ಒಂದು ಐತಿಹ್ಯ ಇದೆ. ಸೊ ಈಗ ನಾವು ಹತ್ತುವಂಥ ಬೆಟ್ಟ ನಿಮಗೀಗ ಸ್ವಲ್ಪ ಸಮಯದಲ್ಲಿ ತೋರಿಸ್ತೀನಿ. ಸುಮಾರು 1,200ಕ್ಕಿಂತ ಹೆಚ್ಚು ಮೆಟ್ಟಲುಗಳನ್ನು ಹತ್ತಬೇಕಾಗತ್ತೆ. ಆ ಬೆಟ್ಟದ ತುದಿಗೆ ಹೋಗಬೇಕಂದ್ರೆ ಸ್ವಲ್ಪ ಕಷ್ಟ ಅನಿಸೋವಂಥ ರೀತಿ ಸ್ಟೆಪ್ಸ್ಗಳಿದ್ದಾವೆ. ನೋಡಿ, ಬೆಟ್ಟ ಬಂದೇ ಬಿಡ್ತು. ಬೆಟ್ಟ ಬಂತು ನೋಡಿ, ಇದೆ ಬೆಟ್ಟ. ರಾವಣ ಬಚ್ಚಿಟ್ಕೊಂಡಿದ್ದಂಥ ಬೆಟ್ಟದ ತುದಿ ಅಲ್ಲಿ ಮೇಲಿದೆ. ಈ ಬೆಟ್ಟವನ್ನು ನಾವು ಹತ್ತಲಿಕ್ಕೆ ಕೊಟ್ಟಿದ್ದೇವೆ. ಎಸ್, ವಿಶ್ವದ ಪಾರಂಪರಿಕ ಸ್ಥಾನಗಳಲ್ಲಿ ಇದು ಸಹ ಒಂದು ಅಂತ ಕನ್ಸಿಡರ್ ಆಗಿದೆ. ನಾನು ಮತ್ತೆ ನಿಮಗೆ ಇದರ ಬಗ್ಗೆ ತಿಳಿಸ್ತೇನೆ. ನಮಸ್ಕಾರ.